ಹಾಯ್. ನಾವಿವಾಗ ಎಲ್ಲಿಗೆ ಹೋಗ್ತಾ ಇದೀವಿ ಅಂತ ಅಂದ್ರೆ ನಾವು ತುಂಬಾ ನಂಬುವಂತ ದೇವರು. ನಾವು ಪ್ರತಿ ಸಲ ಭದ್ರಾವತಿಗೆ ಬಂದಾಗ, ಶಿವಮೊಗ್ಗ ಜಿಲ್ಲೆ ಭದ್ರಾವತಿ ತಾಲೂಕು ಅಂತ ಬಂದಾಗ ನಮ್ಮ ತಾಯಿ ಊರಿದು. ಸೊ ನಾವು ಪ್ರತಿ ಸಲ ಬಂದಾಗ್ಲೂ ಕೂಡ ಇಲ್ಲಿ ತಮಡೇನಹಳ್ಳಿ ಚೌಡಮ್ಮ ಅಂತ ಇದೆ. ಲಕ್ಕೋಳ್ಳಿ ಅಂದ್ರೆ ಜಂಕ್ಷನ್ ಇಂದ ಭದ್ರಾವತಿಯಿಂದ ಲಕ್ಕೋಳ್ಳಿಗೆ ಹೋಗೋ ದಾರಿಯಲ್ಲಿ ತಮಡೇನಹಳ್ಳಿ ಚೌಡಮ್ಮ ಅಂತ ಇದೆ. ತುಂಬಾ ಪವರ್ಫುಲ್ ದೇವರು. ನಾವು ಪ್ರತಿ ಸಲ ಬಂದಾಗ್ಲೂ ಇಲ್ಲಿ ಬಂದು ಪೂಜೆ ಮಾಡ್ಕೊಂಡು ನಮಸ್ಕಾರ ಮಾಡ್ಕೊಂಡು ಹೋಗ್ತೀವಿ. ಸೊ ನಾವು ತುಂಬಾ ನಂಬಿಕೆ ಇಟ್ಟಿರೋ ದೇವರು ಇದು ಒಂದು ಅಂತ ಹೇಳ್ಬೋದು. ಸೊ ಆ ಜಾಗ ಹೇಗಿದೆ ಏನು ಅಂತ ತೋರಿಸ್ತೀನಿ, ಬನ್ನಿ. ಇದು ತಮಡಿಹಳ್ಳಿ ಅಂತ. ಈಗ ಇಲ್ಲಿ ತಮಡೇನಹಳ್ಳಿ. ಸೊ ಇಲ್ಲಿಂದ ನಾವು ಲೆಫ್ಟ್ ತಗೊಂಡ್ರೆ ಇದ್ರೊಳಗಡೆ ಹೋಗ್ತೀವಿ. ಓಕೆ. ಸೊ ಇದು ತಮಡಿಹಳ್ಳಿ ಅಂತ ಒಂದು ಚಿಕ್ಕ ಗ್ರಾಮ. ಚೆನ್ನಾಗಿದೆ, ಈ ಊರಲ್ಲೂ ಚೆನ್ನಾಗಿದೆ ನೋಡಿ. ಹಳ್ಳಿ ವಾತಾವರಣ ಸಖತ್ತಾಗಿದೆ. ಸೊ ಇಲ್ಲಿನ ಜನಗಳು, ಇಲ್ಲಿನ ವಾತಾವರಣ, ಒಂದು ಚೂರು ಪೊಲ್ಯೂಷನ್ ಇಲ್ಲದೆ ಇರೋವಂಥದ್ದು ಚೆನ್ನಾಗಿದೆ. ನಿಜವಾಗ್ಲೂ ಹಳ್ಳಿ ಕಡೆ ಬಂದ್ರೆ ಅದೊಂದು, ನಾವು ಡೈಲಿ ಸಿಟಿ ಜಂಜಾಟದಲ್ಲಿ, ಆ ಟ್ರಾಫಿಕ್ ಅಲ್ಲಿ, ಆ ಹೊಗೆಯಲ್ಲಿ, ಆ ಇದರಲ್ಲಿ ಟೆನ್ಷನ್ ಅಲ್ಲಿ, ವರ್ಕ್ ಪ್ರೆಷರ್ ಅಲ್ಲಿ ಇರ್ತೀವಿ. ಸೊ ಯಾವಾಗಾದ್ರೂ ಟೈಮ್ ಸಿಕ್ಕಾಗ, ನಮಗೆ ಯಾವ್ದಾದ್ರು ಫಂಕ್ಷನ್ ಇತ್ತು ಆ ಥರ ಈ ಥರ ಅಂದಾಗ ಇಲ್ಲಿಗೆ ನಾವು ಬರ್ತೀವಿ. ಬಂದು ನಾವು ನಂಬಿರುವಂತ ದೇವರು. ಸೊ ಇಲ್ಲಿ ಬಂದು ಒಂದು ನಮಸ್ಕಾರ ಮಾಡ್ಕೊಂಡು ಹೋಗುವಂಥದ್ದು. ಸೊ ಬಂದು ಇಲ್ಲೊಂದು ನಮಸ್ಕಾರ ಮಾಡ್ಕೊಂಡು ಹೋಗುವಂಥದ್ದು ನಮ್ಗೆ ಯಾವಾಗಲೂ ಅಭ್ಯಾಸ ಇದೆ. ಸೊ ಅದನ್ನ ನೋಡೋಕೆ ಅಂತಾನೆ ಹೋಗ್ತಾ ಇದೀವಿ. ಸೊ ಚೆನ್ನಾಗಿದೆ, ಪ್ಲೇಸ್ ಕೂಡ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಸೊ ಇಲ್ಲಿನ ವಾತಾವರಣನೂ ಚೆನ್ನಾಗಿದೆ. ಬೆಂಗಳೂರಲ್ಲಿ ಇವಾಗ ತುಂಬಾ ಚಳಿ ಇದೆ, ಬಟ್ ಇಲ್ಲಿ ಅಷ್ಟು ಚಳಿ ಇಲ್ಲ, ಸ್ವಲ್ಪ ಬಿಸಿ ಇದೆ. ಸೊ ಬೇಸಿಗೆ ತರ ಫೀಲ್ ಆಗ್ತಾ ಇದೆ ನಮ್ಗೆ, ಅಂದ್ರೆ ಅಷ್ಟು ಇಲ್ಲ, ಬಟ್ ಓಕೆ, ಚೆನ್ನಾಗಿದೆ ನೋಡಿ. ಇದು ಇಲ್ಲಿನ ರೋಡು. ಸೊ ಇದು ತಮಡೇನಹಳ್ಳಿ ಹಾಲು ಉತ್ಪಾದಕರ ಸಂಘ. ಸೊ ಓಕೆ ನೋಡಿ, ಈ ರೋಡಲ್ಲಿ ಬಂದು ಹಿಂಗೆ ಲೆಫ್ಟ್ ತಗೊಬೇಕು. ರೋಡ್ ಪರಿಸ್ಥಿತಿ ಅಷ್ಟು ಚೆನ್ನಾಗಿಲ್ಲ, ಓಕೆ, ಬಟ್ ಒಂದು ಒಳ್ಳೆ ಆಫ್ ರೋಡ್ ಡ್ರೈವ್ ತರ ಫೀಲ್ ಆಗುತ್ತೆ ನೋಡಿ. ಇಲ್ಲಿ ಕೆರೆ, ಈ ರೋಡ್ ಪಕ್ಕದಲ್ಲೇ, ಅಂದ್ರೆ ದೇವಸ್ಥಾನಕ್ಕೆ ಹೋಗೋ ರೋಡ್ ಪಕ್ಕದಲ್ಲಿ ಕೆರೆ ಇದೆ. ಸೊ ಅಲ್ಲಿನ ನೋಡಿ, ನೇಚರ್ ನೋಡಿ ಎಷ್ಟು ಸಕ್ಕತ್ತಾಗಿದೆ, ಏನ್ ಸಕ್ಕತ್ತಾಗಿದೆ ನೋಡಿ ನೇಚರು. ನೋಡಿ ಎಷ್ಟು ಚೆನ್ನಾಗಿದೆ. ಸೂಪರ್. ಕೆರೆಗಳಲ್ಲಿ ಏನೋ ಲೋಟಸ್, ತಾವರೆ ಹೂ, ಅದು ಕೂಡ ಬಂದಿದೆ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತಂದ್ರೆ ಸೂಪರ್. ಇಲ್ಲಿ ಬರೋದೇ ಒಂದು ಖುಷಿ ನಮ್ಗೆ, ಸಖತ್ ಖುಷಿ ಆಗುತ್ತೆ ನಮ್ಗೆ. ತುಂಬಾ ಪವರ್ಫುಲ್ ದೇವರು, ಹೆಣ್ಣು ದೇವರು. ಸಖತ್ ಖುಷಿ ಆಗುತ್ತೆ. ಇವಾಗೆಲ್ಲ ತುಂಬಾ ದಾನಿಗಳೆಲ್ಲ ಬಂದು ಇದನ್ನ ಶೀಟ್ ಹಾಕಿರೋದಂತೆ, ಕಾಂಕ್ರೀಟ್ ಹಾಕ್ಸಿ ಎಲ್ಲ ತುಂಬಾ ಚೆನ್ನಾಗಿ ಮಾಡ್ಕೊಟ್ಟಿದ್ದಾರೆ. ಸಖತ್ತಾಗಿದೆ ನೋಡಿ. ಸೂಪರ್. ನೋಡೋಣ ಆ ದೇವಸ್ಥಾನದ ಒಳಗಡೆ ಹೋಗಿ, ಅಂದ್ರೆ ದೇವಸ್ಥಾನ ಏನಲ್ಲ, ಸೊ ಮರದ ಕೆಳಗಡೆ ಇರುವಂತ ದೇವರು. ಸೊ ಆಕ್ಚುಲಿ ಇಂಥ ದೇವರುಗಳಿಗೆ ಪವರ್ಫುಲ್ ಜಾಸ್ತಿ ಅಂತ ಹೇಳ್ತಾರೆ. ಸೊ ನೋಡಿ, ಸೂಪರ್. ಇಲ್ಲಿ ನೋಡಿ ನೀರಿನ ಟ್ಯಾಂಕ್ ವ್ಯವಸ್ಥೆ ಇದೆ, ಯಾರಾದ್ರೂ ಬಂದ್ರೆ ಕಾಲ್ ತೊಳ್ಕೊಂಡು ಒಳಗೆ ಹೋಗಕ್ಕೆ. ನೋಡಿ ಇದು ನೈಸರ್ಗಿಕ ನೋಡಿ, ಸೂಪರ್. ವಾವ್, ಸಕ್ಕತ್ತಾಗಿದೆ ಅಲ್ಲ ನೋಡಿ, ಹಿಂಗಿದೆ, ಸಕ್ಕತ್ತಿದೆ ನೋಡಿ. ಹಿಂಗ್ ಬಂದ್ರೆ ದೇವಸ್ಥಾನ ತೋರಿಸ್ತೀನಿ. ಇದು ದೇವಸ್ಥಾನ, ಸೂಪರ್. ಇದು ಆಕ್ಚುಲಿ ಕಾಂಕ್ರೀಟ್ ಹಾಕ್ಸಿದ್ದು ನಾವೇನೆ. ಸೊ ಲಾಸ್ಟ್ ಟೈಮು ಸೊ ಇಲ್ಲೆಲ್ಲ ಫುಲ್ಲು ಕೆಸರಾಗಿತ್ತು. ಸೊ ಕೆಸರಾದಾಗ ಸೊ ಈ ಕೆಸರು ಅಂದರೆ ದೇವರ ಹತ್ರ ಪೂಜೆ ಮಾಡೋಕ್ಕೆ ಸ್ವಲ್ಪ ಪ್ರಾಬ್ಲಮ್ ಆಗ್ತಾ ಇತ್ತು. ಸೊ ಹಂಗಾಗಿ
ಈ ಕಾಂಕ್ರೀಟ್ನ ವ್ಯವಸ್ಥೆ ನಾವೇ ಮಾಡಿಕೊಟ್ವಿ. ಹಂಗೆ ಒಬ್ಬೊಬ್ರು ಒಂದೊಂದು ದಾನಿಗಳು ಎಲ್ಲ ವ್ಯವಸ್ಥೆನೂ ಮಾಡ್ತಾ ಇರ್ತಾರೆ. ಇದು ನಾವು ನಂಬುವಂಥ ದೇವರು, ತುಂಬ ಪವರ್ಫುಲ್ಲು. ತಮಡೇಹಳ್ಳಿ ಚೌಡಮ್ಮ ಅಂತ ನಾವು ನಂಬುವಂಥ ತುಂಬ ಶಕ್ತಿಶಾಲಿ ದೇವ್ರು ಅಂತ ಹೇಳ್ಬೋದು. ಸೊ ಕೆಲವು ಸರಿ ಫಂಕ್ಷನ್ ಎಲ್ಲ ಮಾಡ್ತೀವಿ, ಮಾಡಿ ಇಲ್ಲೇ ಊಟ ಮಾಡಿ ಪೂಜೆ ಮಾಡಿಕೊಂಡು ಹೋಗ್ತೀವಿ. ಸೊ ಇದು ಒಂದು ಚಿಕ್ಕ ಲಾಗ್ಸ್ ಆಗಿರುತ್ತೆ ನೋಡಿ, ಸೂಪರ್ ಆಗಿದೆ. ನಾವು ಫ್ಯಾಮಿಲಿ ಸಮೇತ ಬರ್ತೀವಿ, ಯಾವಾಗಲೂ ಫ್ಯಾಮಿಲಿ ಸಮೇತ ಬರ್ತೀವಿ. ಇಲ್ಲಿ ಒಂದು ಬಂದರೆ ಒಂದು ಮನಸ್ಸಿಗೆ ಏನೋ ಒಂಥರ ಖುಷಿ, ಆನಂದ. ಸೊ ಓಕೆ, ಅಂದ್ರೆ ಏನ್ ಮಾಡ್ತಾರೆ ಅಂದ್ರೆ ಜನಗಳು ಬರ್ತೀರಾ, ಪೂಜೆ ಮಾಡ್ತಾರೆ, ಇಲ್ಲಿ ಕಸಗಳನ್ನೆಲ್ಲ ಇಲ್ಲೇ ಬಿಟ್ಟು ಹೋಗ್ತಾರೆ. ದಯವಿಟ್ಟು ಕಸಗಳನ್ನೆಲ್ಲ ಒಂದ್ ಕಡೆ ಹಾಕಿ ಅದನ್ನ ಬೆಂಕಿ ಹಾಕಿ ಸುಟ್ಟಾಕೋದು ಏನಾದ್ರು ಮಾಡ್ಬೇಕು ಜನಗಳು. ಸೇನಾನಿ, ನಿಮ್ಮ ಹೆಸರೇನೋ? ಸೇನಾನಿ. ಇವ್ರ ಹೆಸರು ಶಿವಸೇನಾನಿ ಅಂತ. ನೋಡಿ ದೇವ್ರ ಮೇಲೆ ಎಷ್ಟು ನಂಬಿಕೆ ಅಂತ ಅಂದರೆ ನೋಡಿ, ಪ್ರತಿ ಪದ್ಧತಿ ಈ ಇನ್ವಿಟೇಷನ್ ಕಾರಣ ಇಲ್ಲಿ ಇಟ್ಟಿದ್ದು. ಸೊ ಸ್ವಾಮಿ ದೇವರ ಪರ್ಮಿಷನ್ ಕೇಳ್ಕೊಂಡು ಹೋಗುವಂಥ ಒಂದು ಪದ್ಧತಿ. ಸೂಪರ್ ಆಗಿದೆ, ಭಾಳ ಚೆನ್ನಾಗಿದೆ. ಇಲ್ಲಿ ಅಡುಗೆ ಮಾಡ್ಕೊಳಕ್ಕೆಲ್ಲ ಚೆನ್ನಾಗಿದೆ ವ್ಯವಸ್ಥೆ ನೋಡಿ. ಖಾರ ಕಲ್ಲುಪ್ಪು, ಖಾರ ರುಬ್ಬು ಕಲ್ಲು.